ಇವತ್ತು ನಿಮಗಂತ ಒಂದು ಯುನಿಕ್ ಪ್ರಾಡಕ್ಟ್ನ ತೊಗೊಂಬಂದಿದ್ದೀನಿ. ಇದನ್ನು ನೀವು G2 ಪ್ರಾಡಕ್ಟ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ಇದನ್ನು ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಸಿಗುತ್ತೆ. ಓಪನ್ ಮಾಡಿದ್ರೆ 2 ಬ್ಯಾಂಡು ಹಾಗೆ ಒಂದು ರಿಮೋಟ್ ವಿತ್ C ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಇದೇ ಮೈನ್ ರಿಮೋಟ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. 3 ಬಟನ್ಸ್ಗಳು ಸಿಗುತ್ತೆ. ಹಾಗೆ ಇದೊಂದು ಚಿಕ್ಕ ಸ್ಟ್ರಾಪ್ ಕೊಟ್ಟಿದ್ದಾರೆ. ಇದನ್ನು ನೀವು ಹ್ಯಾಂಡಲ್ ಮೌಂಟ್ ಆ ಥರ ಎಳ್ದಕ್ಕಾರ ಯೂಸ್ ಮಾಡ್ಕೊಬೋದು. ಇನ್ನೊಂದು ಸ್ಟ್ರಾಪ್ ಬಂದ್ಬಿಟ್ಟು ನೀವು ಲೈಕ್ ರಿಸ್ಟ್ ವಾಚ್ ಥರ ಯೂಸ್ ಮಾಡ್ಕೊಬೋದು. ಹಾಗೆ ನಾರ್ಮಲ್ ಒಂದು C ಟೈಪ್ ಓಕೆ ಕ್ವಾಲಿಟಿ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ನೋಡಿ, ಇದನ್ನು ಹೇಗೆ ಇನ್ಸರ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ರಿಮೋಟ್ ಹಿಂದೆಗಡೆ ಒಂದು ಸ್ಲಾಟ್ ಇರುತ್ತೆ. ಜಸ್ಟ್ ಅದರೊಳಗಡೆ ನೀವು ಈ ಥರ ಸಿಂಪಲಾಗಿ ಇನ್ಸರ್ಟ್ ಮಾಡ್ಕೊಬೋದು ಅಷ್ಟೇ. ನೋಡಿ, ಈ ಥರ ಸಿಂಪಲಾಗಿ ಮೌಂಟ್ ಮಾಡ್ಕೊಬೋದು. ನಾನು ಇವಾಗ ನಿಮಗೆ ಗಾಡಿಗೆ ಹಾಕಿ ತೋರಿಸ್ತೀನಿ. ನೋಡಿ, ನನ್ನ ಹ್ಯಾಂಡಲ್ ಬಾರ್ಗೆ ಎಷ್ಟು ಚೆನ್ನಾಗಿ ಮೌಂಟ್ ಆಗಿದೆ. ಹಿಂಗೆ ಬೇಡ ಅಂದರೆ ನೀವು ವಾಚ್ ಥರನೂ ಯೂಸ್ ಮಾಡ್ಕೊಬೋದು, ರಿಸ್ಟ್ ಬ್ಯಾಂಡ್ ಆಗಿ ಸಖತ್ತಾಗೆ ಕಾಣಿಸ್ತಾ ಇದೆ. ಬನ್ನಿ ನಿಮಗೆ ಈಗ ಹೇಗೆ ಕನೆಕ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ನನ್ನ Insta360 ಕ್ಯಾಮ್ರಾ. ಸೊ ಈ ರಿಮೋಟ್ನ ತೊಗೊಂಡು ಫಸ್ಟ್ ನೀವು ಪವರ್ ಬಟನ್ನ 30 ಸೆಕೆಂಡ್ಸ್ ಆನ್ ಮಾಡಿ ಇಟ್ಕೊಬೇಕು. ಸೊ ನೋಡ್ತಾ ಇದ್ದೀರಾ, ಬ್ಲೂ ಬಟನ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇವಾಗ ನಿಮ್ಮ ಕ್ಯಾಮ್ರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಬ್ಲೂಟೂತ್ ರಿಮೋಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ನಿಮಗೆ Insta360 GPS ರಿಮೋಟ್ ಅಂತ ಒಂದು ಆಪ್ಷನ್ ಬರುತ್ತೆ. ವೆಯ್ಟ್ ಮಾಡೋಣ. ಓಕೆ, ನೋಡ್ಬೋದು ನೀವೀಗ ಕ್ಲಿಕ್ ಮಾಡಿ Insta360 GPS ರಿಮೋಟ್ ಮೇಲೆ. ಈ ವೆಯ್ಟಿಂಗ್ ಟೈಮಲ್ಲಿ ನಾನು ನಿಮಗೇನು ಇಷ್ಟಪಡ್ತೀನಿ ಅಂದರೆ ಹೇಳೋಕ್ಕೆ, G2 ಪ್ರಾಡಕ್ಟ್ಸಲ್ಲಿ ಬರೀ ಕ್ಯಾಮ್ರಾಸ್ ಅಲ್ಲ, ಅದರ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ನಿಮಗೆ ಏನೇ ಪ್ರಾಡಕ್ಟ್ಸ್ ಬೇಕಿದ್ರು, ಸರ್ವಿಸ್ ಬೇಕಿದ್ರು ನೀವು ಅವ್ರ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡ್ಬೋದು ಕನೆಕ್ಟ್ ಆಗಿದೆ ರಿಮೋಟು. ಸೊ ಇವಾಗ ರಿಮೋಟ್ ತೊಗೊಂಡು ರೆಕಾರ್ಡ್ ಒತ್ತೋಣ. ನೋಡ್ಬೋದು ಎಷ್ಟು ಇನ್ಸ್ಟೆಂಟ್ ರೆಸ್ಪಾಂಡ್ ಇದೆ, ರೆಕಾರ್ಡ್ ಆಗ್ತಾ ಇದೆ ಇವಾಗ. ಸೊ ಮತ್ತೆ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಸ್ಟಾಪ್ ಆಗುತ್ತೆ. ಸೊ ಸ್ವಿಚ್ ಬಟನ್ ಕ್ಲಿಕ್ ಮಾಡಿ ನೋಡೋಣ. ಸೊ ಕರೆಕ್ಟಾಗಿ ಸ್ವಿಚ್ ಆಗ್ತಾ ಇದೆ, ನೋಡ್ಬೋದು ನೀವು ಕೂಡ. ಸೊ ರೆಕಾರ್ಡ್ ಬಟನ್ ಓಕೆ ಆಗು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಪವರ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಲಾಕ್ ಆಗುತ್ತೆ, ಅನ್ಲಾಕ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಮ ಕ್ಯಾಮ್ರಾನ ಕೂಡ ನೀವು ಆಫ್ ಮಾಡ್ಕೊಬೋದು. ಸೊ ಈ ಥರ ಗ್ಯಾಜೆಟ್ಸ್ಗಳು ನಿಮಗೆ ಬೇಕಿದ್ರೆ ಆಗಲೇ ಮೆನ್ಷನ್ ಮಾಡ್ದಂಗೆ ದಯವಿಟ್ಟು G2 ಪ್ರಾಡಕ್ಟ್ಸ್ಗೆ ಹೋಗಿ ಪರ್ಚೇಸ್ ಮಾಡಿ.